ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು NR ಕಾಲೋನಿಯಲ್ಲಿ ಇರುವ ಬರ್ಮಾ ಬಜಾರ್ನಲ್ಲಿ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಅಡುಗೆ ಮನೆಗೆ ಬೇಕಾಗಿರುವಂಥ ಸ್ಟೀಲ್ ಸಾಮಾನು ನೋಡಿದ್ವಿ. ಇವತ್ತಿನ ವಿಡಿಯೋಲಿ ಅಡುಗೆ ಮನೆಗೆ ಇನ್ನೇನೇನು ವಸ್ತುಗಳು ಬೇಕು ಅಂತ ನೋಡೋಣ. ತುಂಬ ಕಲರ್ಫುಲ್ ಆಗಿದೆ ಈ ಶಾಪು, ಎಲ್ಲ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ನಿಮಗೆ ಹೈ ಗ್ರೇಡ್ ಸ್ಟೀಲ್ ಬೇಡ ಅಂತಂದರೆ ಈ ಶಾಪಲ್ಲಿ ಬಂದು ಸ್ವಲ್ಪ ಕಡಿಮೆ ಬೆಲೆ ಇರುವಂಥ ಸ್ಟೀಲ್ನ ಪರ್ಚೇಸ್ ಮಾಡ್ಬೋದು. ಇವಾಗ ವಿಡಿಯೋನ ಶುರು ಮಾಡೋಣ. ಇದು ನೋಡಿ ಚಕ್ಲಿ ವರ್ಡು, ಬರೀ 200 ರೂಪಾಯಿ ಅಷ್ಟೇ. ಈ ಚಕ್ಲಿ ವರ್ಳಲ್ಲಿ ಒಟ್ಟು ಎಷ್ಟು ಬಿಲ್ಲೆಗಳಿದೆ ಅಂತ ಇವಾಗ ನೋಡೋಣ. ಒಟ್ಟು 4 ಬಿಲ್ಲೆಗಳಿದೆ ಚಕ್ಲಿ ಮಾಡೋದಕ್ಕೆ, ತೆಂಕೋಳು ಮಾಡೋದಕ್ಕೆ, ಚೌಚೌ ಮಾಡೋದಕ್ಕೆ, ಅಂದರೆ ಖಾರ ಸೇವೆ ಅಂತ ಹೇಳ್ತಾರಲ್ಲ ಅದನ್ನು ಮಾಡೋದಕ್ಕೆ ಒಟ್ಟು 4 ಬಿಲ್ಲೆಗಳಿದೆ. ಬರೀ 200 ರೂಪಾಯಿ ಅಷ್ಟೇ. ಇದು ಸ್ಟೀಲ್ ಚಕ್ಲಿ ವರ್ಳು ತಿರುಗಿಸೋದು, ಇದು ಕೂಡ 200 ರೂಪಾಯಿ ಅಷ್ಟೇ. ಇದನ್ನು ಕೂಡ 4 ಬಿಲ್ಲೆಗಳಿದೆ. ರೇಟು ಕಡಿಮೆ ಇರೋದು, ನೀವು ಆರಾಮಾಗಿ ಇದನ್ನು ಪರ್ಚೇಸ್ ಮಾಡ್ಬೋದು. ಇದು ತೆಂಗಿನಕಾಯಿ ತುರಿಯೋದಕ್ಕೆ ಕೋಕೋನಟ್ ಸ್ಕ್ರ್ಯಾಪರು. ಇದನ್ನು ಸ್ಲ್ಯಾಬಿಗೆ ಫಿಕ್ಸ್ ಮಾಡಿದ್ರೆ ಗ್ರಿಪ್ಪರಿಂದ ನೀಟಾಗಿ ಅದು ಕುತ್ಕೊಂಡಿರುತ್ತೆ, ನೀವು ಆರಾಮಾಗಿ ತೆಂಗಿನಕಾಯಿನ ತುರ್ಕೊಳ್ಬೋದು. ಇದು ಬಂದು ಸ್ಟೀಲಲ್ಲಿದೆ. ಒಟ್ಟು 2 ಕಲರ್ ಇದೆ, ಒಂದು ರೆಡ್ ಇನ್ನೊಂದು ಬ್ಲ್ಯಾಕು. ರೇಟು ಬರೀ 200 ರೂಪಾಯಿ ಅಷ್ಟೇ. ಪಕ್ಕದಲ್ಲಿರೋದಿಲ್ಲ ಸ್ಪೂನ್ ಸ್ಟ್ಯಾಂಡು 80 ರೂಪೀಸ್. ಸ್ವಲ್ಪ ದೊಡ್ಡದಿದೆ, ಪಕ್ಕದಲ್ಲಿರೋದು ಚಿಕ್ಕ ಸ್ಪೂನ್ ಹಾಕೊಳ್ಳೋದಕ್ಕೆ ಇಷ್ಟನ್ನು ತೊಗೊಳ್ಬೋದು, 60 ರೂಪೀಸ್ ಅಷ್ಟೇ. ಅದ್ರ ಪಕ್ಕದಲ್ಲಿರೋದೆಲ್ಲ ಚಾಪರ್ಸ್, ಈರುಳ್ಳಿನ ಆರಾಮಾಗಿ ಇದರಲ್ಲಿ ಚಾಪ್ ಮಾಡ್ಕೊಳ್ಬೋದು. ಇದರ ರೇಟು ಬರೀ 130 ರೂಪೀಸ್ ಅಷ್ಟೇ. ಕೆಲವ್ರಿಗಂತೂ ಈರುಳ್ಳಿ ಕಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾರೆ, ಅವರು ಈ ಥರ ಚಾಪನ್ನು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ, ಬೇರೆ ಬೇರೆ ಸೈಜಸ್ ಕೂಡ ಸಿಗುತ್ತೆ. ಇದು ಬಂದು 250 ರೂಪೀಸ್, ಸ್ವಲ್ಪ ದೊಡ್ಡ ಸೈಜ್ ಇದೆ. ಚಿಕ್ಕದು 160 ರೂಪೀಸು, ದೊಡ್ಡದು 250 ರೂಪೀಸ್. ಇದು ನೋಡಿ ಇನ್ನೂ ಬೇರೆ ಥರ ಇದೆ, ಚೆನ್ನಾಗಿದೆ, ಕಲರ್ ಕೂಡ ಚೆನ್ನಾಗಿದೆ. ಬೇರೆ ಬೇರೆ ವೆರೈಟೀಸ್ ಕೂಡ ಈ ಶಾಪಲ್ಲಿ ಸಿಗುತ್ತೆ ಚಾಪರ್ಸು. ಇದು ಇಡ್ಲಿ ಸೆಟ್ಟು, ಬರೀ 600 ರೂಪೀಸು. ಕ್ಯಾಪ್ ಕೂಡ ತುಂಬಾ ಟೈಟ್ ಇದೆ. ಒಟ್ಟು ಇದರಲ್ಲಿ 9 ಇಡ್ಲಿ ಆಗುತ್ತೆ. ಇದು ಇಂಡಾಲಿಯಮ್ದು, ಹೆವಿ ಕೂಡ ಇದೆ, ಆರಾಮಾಗಿ ಇದನ್ನು ಪರ್ಚೇಸ್ ಮಾಡೋದು. ಒಟ್ಟಿಗೆ 9 ಇಡ್ಲಿ ಆಗೋದ್ರಿಂದ ಇಬ್ರಿಗಂತೂ ಸಾಕಾಗತ್ತೆ. ಬರೀ 600 ರೂಪೀಸ್ ಆದ್ದರಿಂದ ಇದನ್ನು ಪರ್ಚೇಸ್ ಮಾಡ್ಬೋದು. ಅದ್ರ ಪಕ್ಕದಲ್ಲಿರೋದು ಹಾಟ್ ಕೇಸು, ಅದು ಕೂಡ ಹಾಟ್ ಕೇಸು, ಬೇರೆ ಡಿಸೈನ್ಸ್ ಇದೆ. ಹ್ಯಾಂಡು ಕೂಡ ಚೆನ್ನಾಗಿದೆ, ಸ್ಟೀಲ್ ಹಾಟ್ ಕೇಸ್ ಅದು. ಇದು ನಾನ್ ಸ್ಟಿಕ್ ಫ್ರೈ ಪ್ಯಾನು, 200 ರೂಪೀಸ್ ಅಷ್ಟೇ. ಇಲ್ಲಿ ಪಡ್ಡುಕಲ್ಲು ಕೂಡ ಸಿಗುತ್ತೆ, ತುಂಬ ಹೆವಿ ಇದೆ. ಇಂಡಾಲಿಯಂ ಪಡ್ಡುಕಲ್ಲು 480 ರೂಪಾಯಿ ಇದ್ರ ರೇಟು. ಒಟ್ಟು ನಿಮಗೆ 7 ಪಡ್ಡು ಆಗುತ್ತೆ ಒಟ್ಟಿಗೆನೇ. ತುಂಬ ಹೆವಿ ಇರೋದ್ರಿಂದ ನಿಮಗೆ ಸೀದೋಗೋದಿಲ್ಲ ಅನಿಸುತ್ತೆ. ಒಂದು ಸಲ ಇಲ್ಲಿ ಈ ಶಾಪಿಗೆ ಬಂದು ಈ ಪ್ರಾಡಕ್ಟ್ನ ತೊಗೊಂಡು ಟ್ರೈ ಮಾಡಿ ನೋಡಿ. ಇದು ದೋಸೆ ತವ, 380 ರೂಪೀಸು. ಇದು ದೋಸೆಗಿನ ರೊಟ್ಟಿ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ಇದರಲ್ಲಿ ತುಂಬ ತಿಕ್ಕಾಗಿದೆ, ತಿಕ್ನೆಸ್ ಇರೋದ್ರಿಂದ ನಿಮಗೆ ರೊಟ್ಟಿ ಅಥವಾ ದೋಸೆ ಬೇಗನೆ ಸೀದೋಗೋದಿಲ್ಲ. ದೋಸೆ ಕಲ್ಲು, ಪಡ್ಡು ಕಲ್ಲೆಲ್ಲ ತುಂಬಾ ಕಡಿಮೆ ರೇಟ್ಗೆ ಈ ಶಾಪಲ್ಲಿ ಸಿಗ್ತಾ ಇದೆ. ವೀಕ್ಷಕರೇ, ಈ ಶಾಪಿಗೆ ಭೇಟಿ ಕೊಟ್ಟರೆ ನೀವು ಯಾವ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರಿ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದು ಕೂಡ ನಾನ್ ಸ್ಟಿಕ್ ಕಡಾಯಿ, ಮೀಡಿಯಮ್ ಸೈಜ್ ಇದೆ, ಚಿಕ್ಕದು ಕೂಡ ಸಿಗುತ್ತೆ. ಇದು ನೋಡಿ ಹ್ಯಾಂಡ್ ಇರುವಂಥ ಫ್ರೈ ಪ್ಯಾನು, ಆವಾಗಲೇ ತೋರಿಸಲ್ಲ ಅದೇನೆ. ಇದೆಲ್ಲ ಗ್ರೇಟರು, ಜಸ್ಟ್ 80 ರೂಪೀಸ್ ಅಷ್ಟೇ. ಸ್ಟೀಲ್ ಗ್ರೇಟರ್ ಇದು. ಪಕ್ಕದಲ್ಲಿರೋದು ದಾಳಿಂಬೆ ಬಿಡಿಸ್ಕೊಳ್ಳೋದು. ದಾಳಿಂಬೆ ಬಿಡಿಸೋದಂತೂ ನಮಗೆ ಒಂದು ಸವಾಲು ಕೆಲಸನೇ, ತುಂಬಾ ಲೇಟ್ ಆಗುತ್ತೆ. ತಿನ್ನೋದಕ್ಕೆ ಆಸೆ, ಆದರೆ ಅದನ್ನು ಬಿಡಿಸೋದಕ್ಕೆ ತುಂಬಾ ಬೇಜಾರು. ಇದರಲ್ಲಿ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಆರಾಮಾಗಿ ಇದೆಲ್ಲ ಬಿಡಿಸ್ಕೊಳ್ಬೋದು. ಇದು ಹೊರಗಡೆ ತುಂಬ ರೇಟ್ ಇದೆ, ಈ ಶಾಪಲ್ಲಿ ನಿಮಗೆ ಜಸ್ಟ್ 80 ರೂಪೀಸ್ಗೆ ಸಿಗ್ತಾ ಇದೆ. ಎಷ್ಟು ವೆರೈಟಿ ಇದೆ ಅಂದರೆ ಹೇಳೋದಕ್ಕಾಗಲ್ಲ, ಅಷ್ಟು ವೆರೈಟಿ ಈ ಶಾಪಲ್ಲಿ ನಿಮಗೆ ಅಡುಗೆ ಮನೆಗೆ ಬೇಕಾಗಿರುವಂಥ ಸಾಮಾನುಗಳು ಸಿಗುತ್ತೆ. ಇದೆಲ್ಲ ನೋಡಿ ಪಿಂಗಾಣಿದು, ಉಪ್ಪಿನಕಾಯಿ ಹಾಕೊಳ್ಳೋದಕ್ಕೆ ಅಥವಾ ಉಪ್ಪು ಹಾಕೊಳ್ಳೋದಕ್ಕೆ, ಡೈನಿಂಗ್ ಟೇಬಲ್ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಶೋ ಪೀಸ್ ಥರ ಕೂಡ ಇದನ್ನು ಅಡುಗೆ ಮನೆಯಲ್ಲಿ ನಾವು ಜೋಡಿಸ್ಕೋಬೋದು. ತುಂಬಾ ವೆರೈಟೀಸ್ ಇದೆ, ಕಲರ್ಸ್ ಇದೆ, ಡಿಸೈನ್ಸ್ ಕೂಡ ಚೆನ್ನಾಗಿದೆ. ಪಾಟ್ ಶೇಪಲ್ಲಿದೆ, ಪಾತ್ರೆ ಥರ ಶೇಪಲ್ಲಿ ಕೂಡ ಇದು ಇದೆ ನೋಡಿ. ಇದೆಲ್ಲ ಪಾಟ್ ಶೇಪು ಚೆನ್ನಾಗಿದೆ ನೋಡೋದಕ್ಕೆ. ಇದರಲ್ಲಿ ನಾವು ಬರೀ ಉಪ್ಪು ಉಪ್ಪಿನಕಾಯಿ ಹಾಕೊಳ್ಳೋದು ಬದಲಾಗಿ ಎಣ್ಣೆ ಕೂಡ ಹಾಕಿಟ್ಕೊಂಡಿರ್ಬೋದು. ಏನಕ್ಕಂದರೆ ಸ್ಟೀಲಲ್ಲಿ ಅಥವಾ ಪ್ಲಾಸ್ಟಿಕಲ್ಲಿ ಎಣ್ಣೆ ಹಾಕಿದಾಗ ತೊಳೆಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಈ ಪಾಟಲ್ಲಿ ಹಾಕಿಟ್ಕೊಂಡ್ರೆ ತೊಳೆಯೋದಕ್ಕೆ ತುಂಬಾ ಸುಲಭ. ಇದರಲ್ಲಿ ಸ್ವಲ್ಪ ಸೊಪ್ಪು ಹಾಕಿ ತೊಳೆದ್ಬಿಟ್ರೆ ಜಿಡ್ಡು ಬೇಗನೆ ಹೊಟ್ಟೋಗುತ್ತೆ. ಅದರಿಂದ ಎಣ್ಣೆ ಹಾಕೋದಕ್ಕೆ ಕೂಡ ಈ ಪಾಟನ್ನು ಉಪಯೋಗಿಸ್ಕೊಳ್ಬೋದು. ಇದು ಲಂಚ್ ಬಾಕ್ಸು, ಸ್ವಲ್ಪ ದೊಡ್ಡ ಸೈಜ್ ಇದೆ. ಆಫೀಸ್ಗಾರು ತೊಗೊಂಡೋಗ್ಬೋದು ಅಥವಾ ಮನೇಲಿ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಇದ್ರ ರೇಟ್ ಬಂದು 300 ರೂಪೀಸ್. ಸ್ವಲ್ಪ ದೊಡ್ಡ ಸೈಜ್ ಇರೋದ್ರಿಂದ ನೀವು ಮನೇಲಿ ಕೂಡ ಇದರಲ್ಲಿ ಉಪ್ಪಿಟ್ಟೆಲ್ಲ ಹಾಕೊಂಡು ಇಟ್ಕೊಳ್ಬೋದು. ಹ್ಯಾಂಡ್ ಇರೋದ್ರಿಂದ ನೀವು ಆರಾಮಾಗಿ ಇದನ್ನು ಆಫೀಸ್ಗೆ ತೊಗೊಂಡೋಗ್ಬೋದು. ಬೇರೆ ಬೇರೆ ಕಲರ್ಸು, ಬೇರೆ ಬೇರೆ ಸೈಜಸ್ ಕೂಡ ಸಿಗುತ್ತೆ. ವಿತ್ ಹ್ಯಾಂಡ್ ಇರೋದು ಸಿಗುತ್ತೆ, ವಿತೌಟ್ ಹ್ಯಾಂಡಲ್ ಕೂಡ ಸಿಗುತ್ತೆ. ರೇಟ್ ಬಂದು 300ಇಂದ 450 ಒಳಗಡೆ ಇದೆ. ಇದ್ರ ರೇಟ್ ಎಲ್ಲ ತುಂಬ ಕಡಿಮೆ ಇದೆ. ಇದು ನೋಡಿ ಚಿಕ್ಕದು ಕ್ಯಾರಿಯರು, ಟಿಫನ್ ಕ್ಯಾರಿಯರು, ಹಾಟ್ ಬಾಕ್ಸು. ಇದರಲ್ಲಿ 2 ಸ್ಟೆಪ್ ಇರೋದ್ರಿಂದ ಮೇಲ್ಗಡೆ ಪಲ್ಯ ಹಾಕ್ಕೊಳ್ಬೋದು, ಒಳಗಡೆ ಚಪಾತಿ ಹಾಕ್ಕೊಳ್ಬೋದು.
ಅಥವಾ ಡ್ರೈ ಫ್ರೂಟ್ಸ್ ಹಾಕೋಬೋದು. ಮೇಲ್ಗಡೆ ಎಲ್ಲ ಉಪ್ಪಿಟ್ಟೆಲ್ಲ ಕೆಳಗಡೆ ಭಾಗದಲ್ಲಿ ಹಾಕ್ಕೊಳ್ಬೋದು. ಶಾರ್ಟ್ ಬ್ರೇಕಿಗೆ, ಮಧ್ಯಾಹ್ನ ಲಂಚ್ ಬ್ರೇಕಿಗೆ ಈ ಟಿಫನ್ ಬಾಕ್ಸು ಚೆನ್ನಾಗಿದೆ. ರೇಟ್ ಕೂಡ ತುಂಬಾ ಕಡಿಮೆ, 200 ರುಪೀಸ್ ಅನ್ಸುತ್ತೆ ಅಷ್ಟೇ ಅದು. ಇದು ಪಡ್ಡು ಮೇಕರು ಚೆನ್ನಾಗಿದೆ. ವಿತ್ ಲಿಡ್ ಕೂಡ ಕೊಟ್ಟಿದ್ದಾರೆ. ವಾಷಿಂಗಿಗೆ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಎತ್ತೋದಕ್ಕೆ ಸ್ಟಿಕ್ ಕೂಡ ಕೊಟ್ಟಿದ್ದಾರೆ ವುಡನ್ದು. ಒಟ್ಟು ಇದರಲ್ಲಿ 12 ಪಡ್ಡಾಗುತ್ತೆ. ತುಂಬಾ ಬೆಲೆ ಕಡಿಮೆ ಇರೋದ್ರಿಂದ ಪರ್ಚೇಸ್ ಮಾಡಿಬಿಟ್ಟು ನೀವು ಆರಾಮಾಗಿ ಇದನ್ನು ತೊಗೊಂಡೋಗ್ಬೋದು. ಇದು ನಾನ್ ಸ್ಟಿಕ್ ತವಾ, ಫ್ಲ್ಯಾಟ್ ತವಾ. ರೇಟೆಲ್ಲ ಕಡಿಮೆ ಇದೆ. ಇದೆಲ್ಲ ಸ್ಟೋರೇಜ್ ಕಂಟೈನರು ಚೆನ್ನಾಗಿದೆ. ಫ್ರಿಜ್ಜಲ್ಲಿ ಇಡೋದಕ್ಕೆ ಅನುಕೂಲ ಆಗುತ್ತೆ. ಇದರೊಳಗಡೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕಿಟ್ರೆ ತುಂಬ ದಿನ ಸ್ಟೋರೇಜ್ ಮಾಡಿ ಫ್ರಿಜ್ಜಲ್ಲಿ ನಾವು ಇದನ್ನು ಇಡ್ಬೋದು. ಫ್ರೂಟ್ಸ್ನ ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಇದನ್ನು ಕ್ಯಾರಿಯರ್ ಥರನೂ ಹಾಕಿ ಕಳಿಸ್ಬೋದು. ಇದರಲ್ಲಿ ರೆಕ್ಟ್ಯಾಂಗಲ್ ಶೇಪ್ ಕೂಡ ಇದೆ, ಸ್ಕ್ವೇರ್ ಟೈಪ್ ಕೂಡ ಇದೆ. ಕಲರ್ಸು ಸ್ವಲ್ಪ ಬೇರೆ ಬೇರೆ ಕಲರ್ಸು ಕೂಡ ಸಿಗುತ್ತೆ. ಈ ಬಾಕ್ಸಲ್ಲಿ ಡ್ರೈ ಫ್ರೂಟ್ಸ್ ಅಥವಾ ಸ್ವೀಟ್ಗಳನ್ನ ಹಾಕಿಬಿಟ್ಟು ನೀವು ಅಡುಗೆ ಮೇಲೆ ಕೂಡ ಜೋಡಿಸಿ ಇಟ್ಕೊಳ್ಬೋದು. ಆಫೀಸಿಗೆ ಕೂಡ ಇದನ್ನು ತೊಗೊಂಡೋಗ್ಬೋದು. ನೋಡೋದಕ್ಕಂತೂ ಚೆನ್ನಾಗಿದೆ. ಇದೆಲ್ಲ ಲಂಚ್ ಬಾಕ್ಸು. 2 ಸ್ಟೆಪ್ ಇದೆ. ಪಲ್ಯ ಹಾಕೊಳ್ಳೋದಕ್ಕೆ, ಚಪಾತಿ ಹಾಕೊಳ್ಳೋದಕ್ಕೆ. ರೇಟ್ ಕೂಡ ತುಂಬಾ ಕಡಿಮೆ, ಜಸ್ಟ್ 180 ರುಪೀಸ್ ಅಷ್ಟೇ. ಲಿಡ್ಡು ಕೂಡ ಟೈಟ್ ಇರೋದ್ರಿಂದ ಇದನ್ನು ಸ್ಕೂಲ್ಗೆ, ಕಾಲೇಜ್ಗೆ ಅಥವಾ ಆಫೀಸ್ಗೆ ತೊಗೊಂಡೋಗ್ಬೋದು. ಕಲರ್ಗಳೆಲ್ಲ ತುಂಬಾ ಚೆನ್ನಾಗಿದೆ. 200 ರುಪೀಸ್, 180 ರುಪೀಸ್ ಅಷ್ಟೇ ರೇಟೆಲ್ಲ. 2 ಲಿಡ್ಡು ಕೊಟ್ಟಿರೋದ್ರಿಂದ ತುಂಬಾ ಹೊತ್ತು ಬಿಸಿ ಕೂಡ ಇರುತ್ತೆ. ಎತ್ತೋದು ಕೂಡ ತುಂಬಾ ಸುಲಭ. ಈ ಥರ ಕಲರ್ಫುಲ್ ಆಗಿರೋ ಲಂಚ್ ಬಾಕ್ಸ್ ಇಷ್ಟು ಕಡಿಮೆ ಬೆಲೆಗೆ ಸಿಗುತ್ತೆ ಅಂದರೆ ಆರಾಮಾಗಿ ಇಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಇದು ನೋಡಿ 200 ರುಪೀಸ್ ಅಷ್ಟೇ. ಇದು ಕೂಡ 2 ಸ್ಟೆಪ್ ಇದೆ. ಮೇಲ್ಗಡೆ ಪಲ್ಯ ಹಾಕ್ಕೊಳ್ಬೋದು, ಕೆಳಗಡೆ ಭಾಗಕ್ಕೆ ಚಪಾತಿ ಹಾಕೋಬೋದು. ಶಾರ್ಟ್ ಬ್ರೇಕಿಗೆ, ಲಂಚ್ ಬ್ರೇಕಿಗೆ ಈ ಡಬ್ಬ ಚೆನ್ನಾಗಿರುತ್ತೆ ಮಕ್ಕಳಿಗೆ. ದೊಡ್ಡವರು ಕೂಡ ಇದನ್ನು ಆಫೀಸ್ಗೆ ತೊಗೊಂಡೋಗ್ಬೋದು. ಇದು ಕೂಡ ಲಂಚ್ ಬಾಕ್ಸು. 2 ಸ್ಟೆಪ್ಸ್ ಇರುತ್ತೆ. ಜಸ್ಟ್ 200 ರುಪೀಸ್ ಅಷ್ಟೇ. ಕಲರ್ ಕೂಡ ತುಂಬ ಚೆನ್ನಾಗಿದೆ. ಹ್ಯಾಂಡ್ ಇರೋದ್ರಿಂದ ನೀವು ಇದನ್ನು ಆಫೀಸ್ಗೆ, ಸ್ಕೂಲ್ಗೆ ಇದನ್ನು ತೊಗೊಂಡೋಗ್ಬೋದು. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು. ತುಂಬಾ ಕಲರ್ಸ್ ಕೂಡ ಇಲ್ಲಿ ಸಿಗುತ್ತೆ. ರೇಟು ಕಡಿಮೆ ಇರೋದ್ರಿಂದ ನಾವು ಮಕ್ಕಳಿಗೆ 2 ರಿಂದ 3 ಸೆಟ್ನ ತಗೊಳ್ಬೋದು. ವಾರಕ್ಕೆ ಒಂದೊಂದು ಕಲರ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಖುಷಿಯಾಗಿರ್ತಾರೆ ಬೇರೆ ಬೇರೆ ಕಲರ್ ಕೊಟ್ಟು ತೆಗೆಸ್ಕೊಟ್ರೆ. ಇದು ನೋಡಿ ಟಂಬ್ಲರು. ಮಕ್ಕಳಿಗೆ ಹಾಲು ಕುಡಿಯೋದಕ್ಕೆ ಇರ್ಬೋದು ಅಥವಾ ನೀರು ಕುಡಿಯೋದಕ್ಕೆ ಚೆನ್ನಾಗಿದೆ. ಮುಚ್ಚಳ ಕೂಡ ಕೊಟ್ಟಿರೋದ್ರಿಂದ ತುಂಬ ಹೊತ್ತಿದೆಲ್ಲ ಹಾಲಿಟ್ರೆ ಏನು ತಣ್ಣಗಾಗಲ್ಲ. ವಿತ್ ಹ್ಯಾಂಡು ಕೂಡ ಸಿಗುತ್ತೆ. ಕಲರ್ ಅಂತೂ ಎಲ್ಲ ಕಲರ್ಸು ತುಂಬಾ ಚೆನ್ನಾಗಿದೆ. ನೋಡೋದಕ್ಕೆ ಚೆನ್ನಾಗಿದೆ ಎಲ್ಲನೂ. ವೀಕ್ಷಕರೇ, ನಾನು ವಿಡಿಯೋ ಮಾಡ್ತಿರೋದು ನಿಮ್ಮ ಮಾಹಿತಿಗೋಸ್ಕರ ಮಾತ್ರ. ನಿಮಗೆ ಇಷ್ಟ ಆದರೆ ಮಾತ್ರ ತೊಗೊಳ್ಬೋದು. ಆಯ್ಕೆ ಮಾತ್ರ ನಿಮ್ಮದೇ. ಇದು ನೋಡಿ 3 ಸ್ಟೆಪ್ ಇರುವಂಥ ಟಿಫನ್ ಬಾಕ್ಸು. ಹ್ಯಾಂಡ್ ಇದೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ರೇಟ್ ಇದು 280 ರುಪೀಸು. ಎಲ್ಲ ವರ್ಗದ ಜನಗಳಿಗೆ ಈ ಶಾಪಲ್ಲಿ ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಎಲ್ಲ ಪ್ರಾಡಕ್ಟ್ಸು ಸಿಗುತ್ತೆ. ಲಂಚ್ ಬಾಕ್ಸಸ್ ಇರ್ಬೋದು, ವಾಟರ್ ಬಾಟಲ್ಸ್ ಇರ್ಬೋದು, ಅಥವಾ ಪಾತ್ರೆಗಳಿರ್ಬೋದು, ಪಡ್ಡು ಕಲ್ಲು, ಪ್ರತಿಯೊಂದು ಕೂಡ ಈ ಶಾಪಲ್ಲಿ ಸಿಗುತ್ತೆ. ಮೋಟಿವೇಶನಲ್ ಬಾಟ್ಲುಗಳು ಕೂಡ ಈ ಶಾಪಲ್ಲಿ ಸಿಗುತ್ತೆ. ತುಂಬ ಕಲರ್ಫುಲ್ ಆಗಿದೆ ನೋಡೋದಕ್ಕೆ. ಚಿಕ್ಕದು 80 ರುಪೀಸು, ಮೀಡಿಯಮ್ ಸೈಜ್ದು 100 ರುಪೀಸು, ದೊಡ್ಡದು 140 ರುಪೀಸು. ಕ್ವಾಲಿಟಿ ಚೆನ್ನಾಗಿದೆ ಇದು ಕೂಡ. ಇದು ವಿತ್ ಹ್ಯಾಂಡ್ಲು ಕೂಡ ಸಿಗುತ್ತೆ, ವಿತೌಟ್ ಹ್ಯಾಂಡ್ಲು ಕೂಡ ಸಿಗುತ್ತೆ. ಇದಕ್ಕೆ ಸಿಪ್ಪರ್ ಕೂಡ ಇದೆ. ವುಡನ್ ಲ್ಯಾಡಲ್ಸ್ ಕೂಡ ಅಡುಗೆ ಮನೆಗೆ ಸಿಗುತ್ತೆ. ಎಲ್ಲ 30 ರುಪೀಸ್ ಅಷ್ಟೇ. ದೋಸೆ ಎತ್ತೋದಕ್ಕೆ ಇರ್ಬೋದು, ಅಥವಾ ಸಾರು ಎತ್ತೋದಕ್ಕೆ, ಸಂಪಣ ಎತ್ತೋದಕ್ಕೆ, ಚಟ್ನಿ ಹಾಕೋದಕ್ಕೆ, ಇದೆಲ್ಲ ಚೆನ್ನಾಗಿದೆ. ಎಲ್ಲ 30 ರುಪೀಸು. ಯಾವುದಾದ್ರು ತೊಗೊಂಡ್ರು 30 ರುಪೀಸ್ ಅಷ್ಟೇ. ತುಂಬಾ ವೆರೈಟೀಸ್ ಕೂಡ ಸಿಗುತ್ತೆ. ಇದು ನೋಡಿ ಮುದ್ದೆ ಕೋಲು. ಕೆಲವರಿಗೆ ಮುದ್ದೆ ಕೋಲು ಸಿಕ್ಕೋದೇ ಇಲ್ಲ. ಈ ಶಾಪಲ್ಲಿ ಮುದ್ದೆ ಕೋಲು ಕೂಡ ಸಿಗುತ್ತೆ. 60 ರೂಪಾಯಿ ಅಷ್ಟೇ. ತುಂಬ ಉದ್ದ ಇರೋದ್ರಿಂದ ನಿಮಗೆ ಮಾಡೋದಕ್ಕೆ ಕೂಡ ಸುಲಭವಾಗಿ ಮಾಡ್ಬೋದು ಮುದ್ದೆನ. ಲಟ್ಟಣಿಗಳು ಕೂಡ ಸಿಗುತ್ತೆ. ಇದು ಕೂಡ 60 ರೂಪಾಯಿ. ಸ್ವಲ್ಪ ದೊಡ್ಡ ಸೈಜು ಇದೆ, 70 ರೂಪಾಯಿ. ಈ ಶಾಪಲ್ಲಿ ಆಯಿಲ್ ಕ್ಯಾನ್ಗಳು ಕೂಡ ಸಿಗುತ್ತೆ ಸ್ಟೀಲ್ದು, 320 ರುಪೀಸ್. ವಿತ್ ಕ್ಯಾಪ್ ಇದೆ, ವಿತ್ ಲಿಡ್ ಕೂಡ ಸಿಗುತ್ತೆ. ಇದು ಕೂಡ ಆಯಿಲ್ ಹಾಕೋದಕ್ಕೆ ಬಾಟ್ಲು ಸ್ಟೀಲ್ದಿದೆ, ಕ್ಯಾಪ್ ಕೂಡ ಸ್ಟೀಲ್ ಇದೆ. ರೇಟು 300 ರುಪೀಸ್. ಅದಲ್ಲದೆ ಕಡಿಮೆ ರೇಟ್ದು ಆಯಿಲ್ ಕ್ಯಾನ್ಗಳು ಕೂಡ ಸಿಗುತ್ತೆ, 140 ರುಪೀಸ್ ಅಷ್ಟೇ. ಅಡುಗೆ ಮನೆಯಲ್ಲಿ ಎಣ್ಣೆ ಇಟ್ಕೊಳ್ಳೋದಕ್ಕೆ ಅಥವಾ ದೀಪದ ಎಣ್ಣೆ ಕೂಡ ನೀವು ದೇವ್ರ ಮೇಲೆ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದು ಸ್ಟೀಲ್ ಆಯಿಲ್ ಕ್ಯಾನು. ಹ್ಯಾಂಡಲ್ ಕೂಡ ಚೆನ್ನಾಗಿದೆ. ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ದೋಸೆ ಮಾಡಬೇಕಾದ್ರೆ ಅಥವಾ ನೀವು ಅಡುಗೆ ಮಾಡಬೇಕಾದ್ರೆ ಈ ಕ್ಯಾನ್ನ ಉಪಯೋಗಿಸ್ಕೊಳ್ಬೋದು. ದೀಪದ ಎಣ್ಣೆ ಕೂಡ ಹಾಕ್ಕೊಳ್ಳೋದಕ್ಕೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಇದೆಲ್ಲ ವಾಟರ್ ಬಾಟಲ್ಸು ತುಂಬ ಕಲರ್ಫುಲ್ ಆಗಿದೆ. ಎಲ್ಲ 100 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಒಂದೊಂದು ರೇಟ್ ಇದೆ. ಅರ್ಧ ಲೀಟರ್ ನೀರಿಡಿಸುವಂಥ ಬಾಟ್ಲುಗಳು, ಅದಲ್ಲದೆ 1 ಲೀಟರ್ ಬಾಟ್ಲುಗಳು ಕೂಡ ಸಿಗುತ್ತೆ. ರೇಟ್ ಕೂಡ ತುಂಬಾ ಕಡಿಮೆ ಇದೆ. ನೋಡಿ ಮನೆಯಲ್ಲಿ ಧೂಪ ಹಾಕೋದಕ್ಕೆ ಉಪಯೋಗಿಸ್ಕೊಳ್ಬೋದು.
ಬಾಣಂತಿಯರಿದ್ದಾಗ ಅಥವಾ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ನಾನ ಮಾಡಿಸಿದಾಗ ಇದರಲ್ಲಿ ಧೂಪ ಹಾಕಿಬಿಟ್ಟು ಇಡ್ಬೋದು. ಧೂಪದ ಟ್ರೇ ಇದು 100 ರುಪೀಸ್. ಇದು ಜರಡಿ ಮಾಡೋದಕ್ಕೆ. ಇದ್ರ ರೇಟ್ ಬಂದು 140 ರುಪೀಸ್. ಇಲ್ಲಿ ಇಳಿಗೆ ಮಣೆಗಳು ಕೂಡ ಸಿಗುತ್ತೆ. ತೆಂಗಿನಕಾಯಿ ತುರ್ಕೊಳ್ಳೋದಕ್ಕೆ ನಾನು ಹಿಂದಿನ ವೀಡಿಯೋದಲ್ಲಿ ಕೋಕೋನಟ್ ಸ್ಕ್ರ್ಯಾಪನ್ನು ತೋರಿಸಿದೆ. ನಮ್ಗೆ ಆ ಥರ ಬೇಡ, ನಮಗೆ ಹಳೆ ಕಾಲ ಸ್ಟೈಲೇ ಇರಲಿ ಅಂದರೆ ಇಳಿಗೆ ಮಣೆಗಳನ್ನ ಇಲ್ಲಿ ತೊಗೊಂಡು ಹೋಗ್ಬೋದು. ರೇಟ್ ಎಲ್ಲ ಕಡಿಮೆ ಇದೆ. ಬೇರೆ ಬೇರೆ ಕಲರ್ಸ್ ಕೂಡ ಸಿಗುತ್ತೆ. ಸೈಜಸ್ ಎಲ್ಲ ಡಿಫ್ರೆಂಟ್ ಆಗಿದೆ. 100 ರುಪೀಸ್ 150 ರುಪೀಸ್ ಅಷ್ಟೇ ರೇಟ್ ಎಲ್ಲ. ಇದು ನೋಡಿ ಸ್ಟೀಲ್ ಇಳಿಗೆ ಮಣೆ. ಮರದ ಬೇಡ ಅಂದರೆ ಸ್ಟೀಲ್ದು ಕೂಡ ತೊಗೊಂಡು ಹೋಗ್ಬೋದು. ಕಬ್ಬಿಣದ್ದು ದೋಸೆ ಹೆಂಚು ಅಥವಾ ರೊಟ್ಟಿ ಹೆಂಚಾಗಿ ಇದನ್ನು ಉಪಯೋಗಿಸ್ಕೊಳ್ಬೋದು. ರೇಟು 200 ರುಪೀಸ್. ಇಷ್ಟು ಕಡಿಮೆ ರೇಟ್ಗೆ ಹೆಂಚ್ಗಳಂತೂ ಸಿಕ್ಕೋದಿಲ್ಲ ಈಗಿನ ಕಾಲದಲ್ಲಿ. ಇದೆಲ್ಲ ವುಡನ್ ಕುಟ್ನಾಗಳು 180 ರುಪೀಸ್. ಕಬ್ಬಿಣದ್ದು ತುಕ್ಕಿಡಿಯುತ್ತೆ ಅಂತ ಹೇಳಿದ್ರೆ ನೀವು ಈ ಥರ ವುಡನ್ದು ತೊಗೋಬೋದು. ಇದೆಲ್ಲ ಕಾಫಿ ಟೀ ಕುಡಿಯೋದಕ್ಕೆ ಕಪ್ಗಳು. ತುಂಬ ಕಲರ್ಫುಲ್ ಆಗಿದೆ. ಇದರಲ್ಲಿ 2 ಕಲರ್ ಸಿಗುತ್ತೆ ಒಟ್ಟು. ಇವೆಲ್ಲ ಪಿಂಗಾಣಿ ಟೀ ಕಪ್ಸು ಅಥವಾ ಕಾಫಿ ಕಪ್ಸು. ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನೀವು ಕಾಫಿ ಹಾಕ್ಕೊಂಡಾಗ ಹ್ಯಾಂಡನ್ನು ಆರಾಮಾಗಿ ಇಟ್ಕೊಳ್ಬೋದು, ಬಿಸಿ ಆಗೋದಿಲ್ಲ. ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಕಾಫಿ ಕುಡಿತೀನಿ ಅನ್ನೋರಿಗೆ ಈ ಪಿಂಗಾಣಿದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಫೈಬರ್ ಟ್ರೇ 80 ರುಪೀಸ್ ಅಷ್ಟೇ. ಫೈಬರ್ ಕಪ್ಗಳು ಕೂಡ ಸಿಗುತ್ತೆ. ಎಲ್ಲ 30 ರುಪೀಸ್ 50 ರುಪೀಸ್ ಒಳಗಡೆ ಸಿಗುತ್ತೆ. ಇದು ಫೈಬರ್ ತಟ್ಟೆ. ಇದು ಕೂಡ ಫೈಬರ್ ತಟ್ಟೆ 20 ರುಪೀಸ್. ಇದು ಬೌಲ್, ಇದು ಫೈಬರ್ದು 80 ರುಪೀಸ್. ಟ್ರೇನಲ್ಲಿ ನಿಮಗೆ ಬೇರೆ ಬೇರೆ ಕಲರ್ಸ್ಗಳು ಕೂಡ ಸಿಗುತ್ತೆ. ಇದು ಕೂಡ ಟ್ರೇ 160 ರುಪೀಸ್ ಅಷ್ಟೇ. ಹ್ಯಾಂಡ್ ಇರೋದ್ರಿಂದ ಇದನ್ನು ಬಿಸಿ ಟೀ ಕಾಫಿ ಇಟ್ಕೊಂಡು ಆರಾಮಾಗಿ ಸರ್ವ್ ಮಾಡ್ಬೋದು ಅಥವಾ ಜ್ಯೂಸ್ ಇಟ್ಕೊಂಡು ಸರ್ವ್ ಮಾಡ್ಬೋದು. ಇದ್ರಲ್ಲಿ ಬೇರೆ ಕಲರ್ಸ್ ಕೂಡ ಸಿಗುತ್ತೆ. ಇದು 100 ರುಪೀಸ್ ತಟ್ಟೆ. ಇದು ಫೈಬರ್ ತಟ್ಟೆಗಳು. ಇದಕ್ಕೆ ಮ್ಯಾಚಿಂಗ್ ಕಪ್ಗಳು ಕೂಡ ಅಲ್ಲಿ ನೋಡಿ ಸಿಗುತ್ತೆ. ಈ ಪ್ಲೇಟ್ ಜೊತೆಗೆ ಕಪ್ಪು ಕೂಡ ಸಿಗುತ್ತೆ ನೋಡಿ. ಸೇಮ್ ಡಿಸೈನ್ ಸೇಮ್ ಕಲರು ಸಿಗುತ್ತೆ, ಮ್ಯಾಚ್ ಆಗುತ್ತೆ. ಇದೆಲ್ಲ 90 ರುಪೀಸ್ ತಟ್ಟೆಗಳು. ಊಟ ಮಾಡೋದಕ್ಕೆ ಅಥವಾ ಬೆಳಗ್ಗೆ ಹೊತ್ತು ಟಿಫನ್ ಮಾಡೋದಕ್ಕೆ ಚೆನ್ನಾಗಿದೆ. 100 ರುಪೀಸ್ ಅಷ್ಟೇ ಅದು. ಇವೆಲ್ಲ ಫೈಬರ್ ಬೌಲ್ಗಳು ಚೆನ್ನಾಗಿದೆ. ಚಪಾತಿ ಹಿಟ್ಟು ಕಲಿಸೋದಕ್ಕೆ ಅಥವಾ ಡೈನಿಂಗ್ ಟೇಬಲಲ್ಲಿ ಸರ್ವ್ ಮಾಡೋ ಟೈಮಲ್ಲಿ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೋದು. ಸಾಂಬಾರು ಹಾಕ್ಕೊಳ್ಬೋದು ಅಥವಾ ಪಲ್ಯಗಳು ಕೂಡ ಹಾಕಿ ಸರ್ವ್ ಮಾಡ್ಬೋದು. ಇದೆಲ್ಲ ಪ್ಲಾಸ್ಟಿಕ್ ತಟ್ಟೆಗಳು. ಲೀಫ್ ಡಿಸೈನ್ ಇರೋ ತಟ್ಟೆಗಳು ಕೂಡ ಇಲ್ಲಿ ಸಿಗುತ್ತೆ. ಇದು ನೋಡಿ ಕಾಫಿ ಕಪ್ಗೆ ತುಂಬಾ ಚೆನ್ನಾಗಿದೆ. ತುಂಬ ಕಡಿಮೆ ರೇಟ್ ಇದೆ. ನೋಡೋದಕ್ಕಂತೂ ತುಂಬ ಕ್ಯೂಟ್ ಆಗಿದೆ. ಟೀ ಕಾಫಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಇದು ಮಜ್ಜಿಗೆ ಅಥವಾ ಜ್ಯೂಸ್ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. 90 ರುಪೀಸ್ ಅಷ್ಟೇ. ಡಿಸೈನು ಚೆನ್ನಾಗಿದೆ. ಇದು ನೋಡಿ 100 ರುಪೀಸು. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಜ್ಯೂಸ್ ಕುಡಿಯೋದಕ್ಕೆ ಚೆನ್ನಾಗಿದೆ. ಇದನ್ನು ನೀವು ಶೋಕೇಶಲ್ಲಿ ಕೂಡ ತೊಗೊಂಡು ಜೋಡಿಸ್ಕೋಬೋದು. ಚೆನ್ನಾಗಿ ಕಾಣುತ್ತೆ ಅಡುಗೆ ಮನೆಯಲ್ಲಿ ಅಥವಾ ಡೈನಿಂಗ್ ಹಾಲಲ್ಲಿ. ತುಂಬ ವೆರೈಟಿ ಕಾಫಿ ಕಪ್ಸು ಟ್ರಾನ್ಸ್ಪರೆಂಟು ಸಿಗುತ್ತೆ. ಜ್ಯೂಸ್ಗೆ ಸಿಗುತ್ತೆ. ಟ್ರಾನ್ಸ್ಪರೆಂಟ್ ಇರೋ ಗ್ಲಾಸಸ್ಸು ಜ್ಯೂಸ್ಗೂ ಕೂಡ ಇಲ್ಲಿ ಸಿಗುತ್ತೆ. ವಿತ್ ಹ್ಯಾಂಡ್ಲ್ ಇದೆ, ವಿತೌಟ್ ಹ್ಯಾಂಡ್ಲು ಕೂಡ ಇದೆ. ಪಕ್ಕದಲ್ಲಿರೋದೆಲ್ಲ ಜ್ಯೂಸ್ ಕುಡಿಯೋದಕ್ಕೆ ಅಥವಾ ಮಜ್ಜಿಗೆ ಕುಡಿಯೋದಕ್ಕೆ ಚೆನ್ನಾಗಿದೆ. ಟ್ರಾನ್ಸ್ಪರೆಂಟ್ ಗ್ಲಾಸು. ಟಂಬ್ಲರ್ ಸ್ಟೈಲಲ್ಲಿ ಕೂಡ ಸಿಗುತ್ತೆ. ಗ್ಲಾಸ್ ಬೌಲ್ ಕೂಡ ಇಲ್ಲಿ ಸಿಗುತ್ತೆ. ಇದೆಲ್ಲ ಗ್ಲಾಸ್ ಬೌಲು. ಸರ್ವಿಂಗಿಗೆ ಗ್ಲಾಸ್ ಬೌಲ್ ಕೂಡ ಸಿಗುತ್ತೆ. 50 ರುಪೀಸ್ ಅಷ್ಟೇ. ಪಾಯಸ ಇರ್ಬೋದು, ಜಾಮೂನ್ ಇರ್ಬೋದು, ಸರ್ವ್ ಮಾಡೋದಕ್ಕೆ ಚೆನ್ನಾಗಿದೆ. ಇದೆಲ್ಲ ಉಪ್ಪಿನಕಾಯಿ ಹಾಕಿಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಈ ಥರ ಕಪ್ಪೆಲ್ಲ 40 ರೂಪಾಯಿಗೆ ಸಿಗ್ತಾ ಇದೆ. ಇದು ಮಗ್ಗು, ಕಾಫಿ ಮಗ್ ಅಥವಾ ಹಾಲು ಕುಡಿಯೋದಕ್ಕೆ ಮಗ್ಗುಗಳು 100 ರುಪೀಸ್. ಫೈಬರ್ ಲ್ಯಾಡಲ್ಸ್ ಕೂಡ ಸಿಗುತ್ತೆ. ಇದೆಲ್ಲ ಅನ್ನದ ಕೈಗಳು 30 ರುಪೀಸ್ ಅಷ್ಟೇ. ಸ್ಪೂನ್ಗಳು ಕೂಡ ಸಿಗುತ್ತೆ. ಸೆಟ್ ಆಫ್ 6 ಸಿಗುತ್ತೆ. ಇಲ್ಲಾಂದರೆ ಸಿಂಗಲ್ ಪೀಸ್ ಕೂಡ ತೊಗೊಂಡು ಹೋಗ್ಬೋದು. ಇದೆಲ್ಲ ಸೂಪ್ ಕುಡಿಯೋದಕ್ಕೆ ಅಥವಾ ಜ್ಯೂಸ್ ಕುಡಿಯೋದಕ್ಕೆ ಚೆನ್ನಾಗಿದೆ. 6 ಪೀಸ್ ಇರೋದೆಲ್ಲ 80 ರುಪೀಸ್. ಸಿಂಗಲ್ ಪೀಸ್ ತೊಗೊಂಡ್ರೆ 30 ರುಪೀಸ್ ಆಗುತ್ತೆ ದೊಡ್ಡದು. ಇಲ್ಲಿ ನೋಡಿ ವೆರೈಟೀಸ್ ಆಫ್ ಬಕೆಟ್ಗಳು ಸಿಗುತ್ತೆ. 100 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಸೈಜಿಂದ ದೊಡ್ಡ ಸೈಜ್ವರೆಗೂ ಸಿಗುತ್ತೆ. ತುಂಬ ಕಲರ್ಫುಲ್ ಆಗಿರೋ ಬಕೆಟ್ಗಳು ಸಿಗುತ್ತೆ. ಅಕ್ಕಿ, ರಾಗಿ ಅಥವಾ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಹಾಕ್ಕೊಂಡು ಇದರಲ್ಲಿ ಇಟ್ಕೊಳ್ತಾರೆ. 100 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಸೈಜೆಲ್ಲ ಕಮ್ಮಿ ರೇಟು, ದೊಡ್ಡ ಸೈಜೆಲ್ಲ 100 ರುಪೀಸ್ 150 ರುಪೀಸ್ ಆ ಥರ ರೇಟಲ್ಲಿ ಇದೆ.
ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಬಕೆಟ್ಗಳು ಕೂಡ ಸಿಗುತ್ತೆ. ತುಂಬಾ ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಆ ಗ್ರೀನ್ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಬ್ಲೂ ಕಲರು ತುಂಬ ಚೆನ್ನಾಗಿದೆ. ಇವೆಲ್ಲ ಡಸ್ಟ್ಬಿನ್ನು 180 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ಥರ ಸೈಜಸ್ ಕೂಡ ಈ ಶಾಪಲ್ಲಿ ಸಿಗುತ್ತೆ ನೋಡಿ. ಎಷ್ಟು ಕಲರ್ಫುಲ್ ಆಗಿದೆ ಇವೆಲ್ಲ ನೋಡೋದಕ್ಕೆ. 100 ರುಪೀಸ್ ಇದೆ, 180 ಇದೆ, 120 ಇದೆ. ಆ ದೊಡ್ಡ ಸೈಜ್, ತುಂಬಾ ದೊಡ್ಡ ಸೈಜ್ ಕೂಡ ಸಿಗುತ್ತೆ, ತುಂಬಾ ಚಿಕ್ಕ ಸೈಜ್ ಕೂಡ ಸಿಗುತ್ತೆ. ಇದೆಲ್ಲ ನೋಡಿ 250 ದೊಡ್ಡ ಸೈಜು. ಆ ಪಿಂಕ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ, ಅದು ಬರೀ 250 ಅಷ್ಟೇ. ಬ್ಲೂ ಅಂತೂ ಇನ್ನೂ ಚೆನ್ನಾಗಿದೆ ಕಲರು. ಎಷ್ಟು ಕಲರ್ಸ್ ಇದೆ ನೋಡಿ, ಇಷ್ಟು ಕಲರ್ಸ್ ನಾನು ನೋಡೇ ಇಲ್ಲ ಡಸ್ಟ್ಬಿನೆಲ್ಲ ಇರೋದು. 250, 200 ಒಳ್ಳೆ ರೇಟ್ಗೆ ನಿಮಗೆ ಡಸ್ಟ್ಬಿನ್ಗಳು ಕೂಡ ಇಲ್ಲಿ ಸಿಗುತ್ತೆ. ಎಲ್ಲ ಕಲರ್ಸು ಎಲ್ಲ ತೋರಿಸಿದ್ದೀನಿ ನೋಡಿ. ನಿಮ್ಗೆ ಯಾವ ಕಲರ್ ಬೇಕು ಇಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಆರಾಮಾಗಿ ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಇದೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಳೋವಂಥ ಮ್ಯಾಟು. ಫ್ರಿಜ್ಜಲ್ಲಿ ನಾವು ಮೊಸರು, ಹಾಲು ಅಥವಾ ದೋಸೆ ಹಿಟ್ಟಿಟ್ಟಾಗ ಒಂದೊಂದ್ಸಲ ಚೆಲ್ಲೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ಫ್ರಿಜ್ಜು ಹಾಳಾಗುತ್ತೆ ಮತ್ತು ವಾಸನೆ ಕೂಡ ಬರುತ್ತೆ. ಆವಾಗ ಇದನ್ನು ಕಟ್ ಮಾಡಿ ನೀವು ಫ್ರಿಜ್ಜಲ್ಲಿ ಶೆಲ್ಫ್ಗಳಿಗೆಲ್ಲ ಹಾಕ್ಕೊಂಡ್ರೆ ಇದನ್ನು ಈಚೆಗೆ ತೊಗೊಂಡು ತೊಳ್ಕೊಬೋದು. ಇದ್ರ ಸೈಜ್ ಬಂದು 45 x 500 ಸೆಂಟಿಮೀಟರ್. ರೇಟ್ ಬಂದು 380 ರುಪೀಸು. ಆ ಪಿಂಕ್ ಕಲರ್ದು 280 ರುಪೀಸ್, ಬ್ರೌನ್ ಕಲರ್ದು 380 ರುಪೀಸ್ ರೋಲು. ಇದು ಕೂಡ 380 ರುಪೀಸ್ ಪಿಂಕ್ ಕಲರ್ದು. ಬೇರೆ ಬೇರೆ ಕಲರ್ಸ್ ಕೂಡ ಸಿಗುತ್ತೆ, ಸೈಜಸ್ ಕೂಡ ಸಿಗುತ್ತೆ. ಇದು ನೋಡಿ ಸ್ಲ್ಯಾಬ್ಗೆ ಅಂಟಿಸ್ಕೊಳ್ಳೋದಕ್ಕೆ ಶೀಟು. ಅಡುಗೆ ಮನೆಯಲ್ಲಿ ನಾವು ಎಣ್ಣೆ ಪದಾರ್ಥ ಮಾಡಿದಾಗ ಜಿಡ್ಡಾಗಬಾರ್ದು ಅಂದರೆ ಇದನ್ನು ಸ್ಲ್ಯಾಬ್ ಅಥವಾ ನೀವು ಟೈಲ್ಸ್ಗೆ ಅಂಟಿಸ್ಕೊಳ್ಬೋದು. ಇದ್ರ ರೇಟ್ ಬಂದು 280 ರುಪೀಸ್ ಫುಲ್ ರೋಲು. 16 x 2 ಮೀಟರ್ಸು ಬಿಡ್ತಿದೆ. ಬೇರೆ ಕಲರ್ ಕೂಡ ಸಿಗುತ್ತೆ. ಇದು ಗೋಲ್ಡನ್ ಕಲರ್ ಒಂದು, ಸಿಲ್ವರ್ ಕಲರ್ 2 ಕಲರು ಸಿಗುತ್ತೆ. ಅಡುಗೆ ಮಾಡಿದಾಗ ಸ್ಲ್ಯಾಬ್ ಅಥವಾ ಟೈಲ್ಸ್ ಎಲ್ಲ ಜಿಡ್ಡಾಗತ್ತೆ ಅಂದಾಗ ಇದನ್ನು ಅಂಟಿಸ್ಬಿಡ್ಬೋದು. ಕ್ಲೀನಿಂಗ್ ಕೂಡ ತುಂಬಾ ಸುಲಭ. ಇದ್ರ ಸೈಜ್ ಬಂದು 16 x 2 ಮೀಟರ್ಸ್. ಇದು 130 ರುಪೀಸ್. ಇದು ಸ್ಲಿಪ್ ಮ್ಯಾಟು. ಇದನ್ನು ಕೂಡ ನಾವು ಮ್ಯಾಟ್ ಥರ ಅಡುಗೆ ಮನೆಯಲ್ಲಿ ಶೆಲ್ಫಿಗೆ ಯೂಸ್ ಮಾಡ್ಬೋದು ಅಥವಾ ಫ್ರಿಜ್ಜಲ್ಲಿ ಕೂಡ ಇದನ್ನು ಕಟ್ ಮಾಡಿ ಸ್ಟೆಪ್ಪಲ್ಲೆಲ್ಲ ಜೋಡಿಸ್ಕೊಳ್ಬೋದು. ಆವಾಗ ಫ್ರಿಜ್ಜು ನಿಮಗೆ ಕ್ಲೀನಾಗಿರುತ್ತೆ. ಏನಾದ್ರು ಚೆಲ್ಲೋದ್ರೆ ಇದ್ರ ಮೇಲೆ ಚೆಲ್ಲೋಗುತ್ತೆ. ಇದನ್ನು ಆಚೆಗೆ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಬೋದು. ಇದು 130 ರುಪೀಸ್ ಅಷ್ಟೇ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ತುಂಬ ಕಲರ್ಸ್ ಕೂಡ ಇಲ್ಲಿ ಸಿಗುತ್ತೆ, ಮ್ಯಾಟ್ ಕಲರ್ಸ್ ಎಲ್ಲ. ಸೈಜಸ್ ಕೂಡ ಬೇರೆ ಬೇರೆ ಸೈಜಸ್ ಕೂಡ ಸಿಗುತ್ತೆ. ಇದು ನೋಡಿ ಬೇರೆ ಕಲರು ಚೆನ್ನಾಗಿದೆ, ಬ್ಲೂ ಕಲರು, ಬ್ಲೂ ಬ್ಲ್ಯಾಕ್ ವೈಟ್ ಇದೆ, ಚೆನ್ನಾಗಿದೆ ನೋಡೋದಕ್ಕೆ. ಆ ಪಕ್ಕದಲ್ಲಿರೋದೆಲ್ಲ ಅಡುಗೆ ಮನೆಯಲ್ಲಿ ಅಥವಾ ಹಾಲಲ್ಲಿ ಧೂಳಿದ್ರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು. ಇದೆಲ್ಲ ಚಪಾತಿ ಮಾಡ್ಕೊಳ್ಳೋದಕ್ಕೆ ಮಣೆ, ವುಡ್ಡಲ್ಲಿ ಮಾಡಿದ್ದಾರೆ, ಬರೀ 180 ರುಪೀಸ್ ಅಷ್ಟೇ. ಅದು ಕೂಡ ಮರದಲ್ಲೇ ಮಾಡಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು.